ಶ್ರೀ ಸಿದ್ಧಗಂಗಾ ಮಠ ತುಮಕೂರು. ಈ ಮಠದಲ್ಲಿ ವೈಭವದ ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ 2026 ಈ ವರ್ಷ ಫೆಬ್ರವರಿ 6ನೇ ತಾರೀಕು ಶುರುವಾಗಿದೆ. ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಇವೆಲ್ಲವೂ ಸಹ ಸಹಜವಾಗಿ ನಡೆಯುವಂಥದ್ದು. ಅದೇ ರೀತಿಯಾಗಿ ಒಂದು ವಿಶೇಷವಾಗಿ ಸುಪ್ರಸಿದ್ಧ ದನಗಳ ಜಾತ್ರೆ ಪ್ರಾರಂಭವಾಗಿದೆ. ಸೊ ಇದು ಇದೇ ಫೆಬ್ರವರಿ 6ನೇ ತಾರೀಕಿನಿಂದ ಪ್ರಾರಂಭವಾಗಿದೆ. 6ನೇ ತಾರೀಕಿಂದ 20ನೇ ತಾರೀಕುವರೆಗೂ ಸಹ ಸುಮಾರು 15 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ವೈಭವದಿಂದ ವಿಜೃಂಭಣೆಯಿಂದ ಲೋಕವಿಖ್ಯಾತಿ ಪಡೆದಿರುವಂಥ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಸೊ ಇದಕ್ಕೆ ನೂರಾರು ಕಡೆಯಿಂದ, ನಮ್ಮ ಭಾಗದಲ್ಲಿ ನೂರಾರು ಜಿಲ್ಲೆಗಳಿಂದ, ನೂರಾರು ತಾಲೂಕುಗಳಿಂದ, ಹಳ್ಳಿಗಳಿಂದ ನೂರಾರು ರಾಸುಗಳು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರುವುದು ಸಹಜವಾಗಿ ವರ್ಷ ನೋಡ್ತಾನೆ ಇದ್ದೀವಿ. ಹಾಗಾದರೆ ಈ ವರ್ಷ ಯಾವ ರೀತಿ ದನಗಳು ಬಂದಿದ್ದಾವೆ ನೋಡೋಣ. ಸೊ ಈಗ ನಾನು ಹೋದಂಥ ಸಂದರ್ಭದಲ್ಲಿ ಹಳ್ಳಿಕಾರ ದನಗಳ ಒಂದು ಮೆರವಣಿಗೆ ನಡೀತಾ ಇತ್ತು. ಮೆರವಣಿಗೆ ಮೂಲಕವಾಗಿ ಈ ದನಗಳ ಪರಿಷೆಗೆ ಆರಂಭವಾಗಿದ್ದಂಥದ್ದು ಸಿದ್ಧಗಂಗಾ ಮಠದ ಆವರಣದಿಂದ. ಸೊ ಹಾಗಾದರೆ ಈ ವರ್ಷ ಯಾವ್ಯಾವ ರೀತಿಯ ದನಗಳು, ಯಾವ್ಯಾವ ರೀತಿಯ ಇರ್ತಕ್ಕಂಥ ಜನಗಳು ಎಲ್ಲ ಭಾಗವಹಿಸಿದ್ರು ಅಂತಕ್ಕಂಥ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ, ಮಿಸ್ ಮಾಡ್ದಂಗೆ. ಸೊ ಅವುಗಳ ಬೆಲೆ ಆಗಿರ್ಬೋದು, ಅವುಗಳ ವಿಶೇಷತೆ ಆಗಿರ್ಬೋದು, ಜನಗಳು ಮತ್ತು ಅವುಗಳ ಓನರ್ಗಳು ಏನೇನು ರೆಸ್ಪಾನ್ಸ್ ಮಾಡಿದ್ರು ಅಂತ ಡೀಟೇಲ್ ವಿಡಿಯೋ ಕೊಟ್ಟಿದ್ದೀನಿ, ಮಿಸ್ ಮಾಡಬೇಡಿ. ಏನು ರೇಟ್ ಹೇಳ್ತಿದ್ದೀರಾ? 1.5 ಹೇಳ್ತೀವಿ ಸರ್. 1.5 ಲಕ್ಷ ಹೇಳ್ತಿದ್ದೀರಾ? ಎಷ್ಟು ವರ್ಷದವು ಇವು ಅದೇ ನಾವು ತಗೊಂಡು 1 ವರ್ಷ ಆಯ್ತು. ನೀವು ತಗೊಂಡ್ರಿ? ತಗೊಂಡಿದ್ದು. ತಗೊಂಡು ನೀವು ಇಲ್ಲಿಗೆ ಸೇಲಿಂಗ್ ಸರಿ ಮಾಡಿದ್ರು. ವರ್ಷಕ್ಕೊಂದ್ಸರಿ ಇಲ್ಲಿ ಬಿಡ್ತೀವಿ. ಅಲ್ಲಿ ಎರಡಲ್ಲ ಸರ್. ರೇಟು 1.5 ಲಕ್ಷ. 1 ಲಕ್ಷ ಹೇಳ್ತೀವಿ. 1.5 ಲಕ್ಷ ಅವರು ಬಂದು ನೀವು ಸಾಕಿರ. ನೀವು ಯಾವತ್ತು ಎಲ್ಲಿ ತಂದಿದ್ರಿ? ನಾವು ದಣ್ಣಿಮರೆ ತಗೊಂಡಿದ್ವಿ ಸರ್. 1 ವರ್ಷ ದಣ್ಣಿಮರೆ ಮಧುಗಿರಿ ಜಾತ್ರೆ. ಮಧುಗಿರಿ ಜಾತ್ರೆ ತಗೊಂಡ್ಬಂದಿದ್ರಂತೆ. ಅವ್ರು ತಗೊಂಡ್ಬಂದು ವ್ಯವಸಾಯಕ್ಕೆ ಮಡಿಕೊಂಡು ನಾವು ವ್ಯವಸಾಯನೂ ಮಾಡಿದ್ದಾರೆ. ವ್ಯವಸಾಯ ಮಾಡ್ತೇವೆ. ವರ್ಷಕ್ಕೊಂದ್ಸರಿ ಸಿದ್ಧಗಂಗೆಗೆ ಒಂದು ಜೊತೆ ಮಾಡ್ತೀವಿ. ಏನ್ ಹೇಳ್ತೀರಿ ರೇಟು? 1.40 ಹೇಳ್ತಾ ಇದ್ದಾರೆ ನೋಡಿ ಯಜಮಾನ್ರು. ಏನ್ ತಳಿ ಹಳ್ಳಿಕಾರ್ ನಾಟಿ ತಳಿ ನೋಡಿ. ಈ ತರನಲ್ಲಿ ನಾಟಿ ಕ್ರಾಸ್ ತಳಿಗಳೆಲ್ಲ ಹಳ್ಳಿಕಾರ್ ತಳಿಗಳೇ ಹೆಚ್ಚಿನದಾಗಿ ಇಲ್ಲಿ ಇರ್ತಕ್ಕಂಥದ್ದು. ನೋಡಿ ಇಲ್ಲಿ ಯಜಮಾನ್ರು ಇದಕ್ಕೆ 1.5 ಲಕ್ಷ ಹೇಳ್ತಾ ಇದ್ದಾರೆ ಈ ತಳಿಗಳಿಗೆ. ಇವೆಂಗೆ ಈ ಕಡೆ ಇವು 2.5 ಲಕ್ಷ ಹೇಳ್ತಾ ಇದ್ದಾರೆ ನೋಡಿ. ಒಂದ್ಸಲಿ ಬಂದವರು ಭೇಟಿ ಮಾಡಿ ಬೇಕಾದಷ್ಟು ನೀವು ಒಂದಿಷ್ಟು ಬಾರ್ಗಿಂಗ್ ಮಾಡಿ ಬೇಕಾದ್ರೆ ತಗೊಂಡು ಹೋಗ್ಬೋದು. ಎಲ್ಲ ಹಳ್ಳಿಕಾರ್ ತಳಿಗಳೇ, ಎಲ್ಲ ಹಳ್ಳಿಕಾರ್ ತಳಿಗಳೆಲ್ಲ ನಾಟಿ ತಳಿಗಳಾಗಿದ್ದಾವೆ. ಸೊ ನೋಡಿ ಈ ತರನಲ್ಲಿ ಇಲ್ಲಿ ದನಗಳ ಜಾತ್ರೆ, ಜನಗಳ ಜಾತ್ರೆ ಎಲ್ಲದೂ ನಡೀತಾ ಇದೆ ಇಲ್ಲಿ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಹಾಕ್ಷೇತ್ರದಲ್ಲಿ. ಒಂದ್ಸಲಿ ಬಂದು ಭೇಟಿ ಕೊಡಿ. ಇಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಈ ಸಣ್ಣವು ತಗೊಂಡ್ರ ಎಷ್ಟಕ್ಕೆ ತಗೊಂಡ್ರಿ? 1.5 ತಗೊಂಡಿದೆ ನೋಡಿ. 1,05,000 ಈ ಮಣಕಗಳು ಚಿಕ್ಕವು. ತಗೊಂಡೋಗಿ ಚೆನ್ನಾಗಿ ಪಳಗಿಸ್ತಾರೆ. ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿದ್ದಾವೆ ಹಳ್ಳಿಕಾರ್ ತಳಿಗಳೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಬೇಕಾದ್ರೆ ಬನ್ನಿ, ಆದಷ್ಟು ಕಡಿಮೆಗೂ ಸಿಗ್ತವೆ, ಹೆಚ್ಚಿನಗೂ ಸಿಗ್ತವೆ. ಬನ್ನಿ ಒಂದ್ಸಲಿ ಭೇಟಿ ಕೊಡಿ. ನೋಡಿ ಅಲ್ಲಿ ಹಳ್ಳಿಕಾರಗಳ ಮೆರವಣಿಗೆ ಆಯ್ತಲ್ಲ ದೇವಸ್ಥಾನದ ಮುಂದೆ, ಅದರಲ್ಲಿ ಭಾಗವಹಿಸಿದಂಥ ಅಶ್ವತ್ಥಾಮ ಹೋರಿ ನೋಡಿ. ಇದು ಸಹ ಇಲ್ಲಿ ಜಾತ್ರೆಯಲ್ಲಿ ಪ್ರದರ್ಶನಕ್ಕೆ ಬಂದಿದೆ. ಪ್ರದರ್ಶನದ ಜೊತೆಗೆ ಬೇಕಾದ್ರೆ ಸೇಲ್ ಇದೆಯೇನೋ ಅಂತ ಕೇಳೋಣ. ನೋಡಿ ಪ್ರದರ್ಶನಕ್ಕಷ್ಟೇ ಬಂದಿರತಕ್ಕಂಥದ್ದು, ಸೇಲಿಗಿಲ್ಲ ಈ ಹೋರಿ. ನೋಡಿ ಈ ರೀತಿಯಾಗಿ ಜಾತ್ರೆಗಳಿಗೆಲ್ಲ ಭೇಟಿ ಕೊಟ್ಟು ಮಾಡ್ತಾರೆ, ಇದನ್ನ ಪ್ರದರ್ಶನ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಪ್ರಕಾರವಾಗಿದೆ, ಮೈಕೈ ತುಂಬಿಕೊಂಡು ಹೋರಿ. ನೋಡಿ 3.5 ಲಕ್ಷ ನಮ್ಮ ಹಳ್ಳಿಕಾರ್ ಪ್ರದರ್ಶನದಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾದಂಥ ಲವಕುಶ ಎತ್ತುಗಳು 3.5 ಲಕ್ಷ ಹೇಳ್ತಾ ಇದ್ದಾರೆ. ಒಂದ್ಸಲಿ ನೋಡಿ ತುಂಬಾ ಚೆನ್ನಾಗಿದೆ, ಮೈಕೈ ತುಂಬಿಕೊಂಡು. ಅಲ್ಲೇ ತುಂಬಾ ಒಂದ್ ಸ್ವಲ್ಪ ವಯಸ್ಸಾಗಿದೆ, ಬಟ್ ಅದಕ್ಕೆ ರೇಟ್ ಕಡಿಮೆ ಹೇಳ್ತಾ ಇರ್ಬೋದು. ಅದಕ್ಕೆ 3.5 ಲಕ್ಷ ಅವರು ಕೋಟ್ ಮಾಡ್ತಾ ಇದ್ದಾರೆ. ಒಂದ್ಸಲಿ ನೆಗೋಷಿಯಬಲ್ ಆಗುತ್ತೆ. ನೋಡಿ ಇಲ್ಲಿ ನಮ್ಮ ಹಳ್ಳಿಕಾರ್ ಮೆರವಣಿಗೆಯಲ್ಲಿ ದೇವಸ್ಥಾನ ಮುಂದೆ ಮೆರವಣಿಗೆ ಬಂದಂತಹ ಈ ಹಳ್ಳಿಕಾರ್ಗಳು ಕೃಷ್ಣ ಅಂತಕ್ಕಂಥದ್ದಿದೆ. ಸೊ ಇದು ಜೊತೆ 3.5 ಲಕ್ಷ ಹೇಳ್ತಾ ಇರ್ತಕ್ಕಂಥದ್ದು ನೋಡಿ. ಇದು 4.5 ಲಕ್ಷ ಹೇಳ್ತಾ ಇದ್ದಾರೆ. ಏನ್ ರೇಟ್ ಹೇಳ್ತೀರಾ? 4 ಲಕ್ಷ. ಭೀಮಾ ಅದರ ಹೆಸರೇನು? ಅರ್ಜುನ ಮತ್ತೆ ಭೀಮಾ 4 ಲಕ್ಷ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷದವು? 2 ವರ್ಷ. ಒಳ್ಳೆ ಚೆನ್ನಾಗಿ ಮೈಕೈ ತುಂಬ್ಕೊಂಡು ಚೆನ್ನಾಗಿದ್ದಾವೆ. ಒಂದ್ಸಲಿ ನೋಡಿ, ಚೆನ್ನಾಗಿದ್ದಾವೆ. ಒಂದ್ಸಲಿ ಇದು ನಮ್ಮ ಸಿದ್ಧಗಂಗಾ ಜಾತ್ರೆನಲ್ಲಿ ಮಾತ್ರ ಇಂಥವು ಸಿಗುವಂಥದ್ದು. ಒಂದ್ಸಲಿ ಭೇಟಿ ಕೊಡಿ. ಇಲ್ಲೆಲ್ಲವೂ ಅಷ್ಟೇ ನೋಡಿ. ಅಲ್ಲಿ ಹಳ್ಳಿಕಾರ ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸಿದಂತಹ ರಾಮ, ಲಕ್ಷ್ಮಣ, ಅರಸು, ಭೀಮ, ಅರ್ಜುನ ಇಲ್ಲೆಲ್ಲವೂ ಭಾಗವಹಿಸಿದವು. ಎಲ್ಲವೂ ಸಹ ಸೇಲ್ಗೆ ಇರ್ತಕ್ಕಂಥದ್ದು. ಎಲ್ಲೋ ಕೆಲವೊಂದಷ್ಟೇ ಪ್ರದರ್ಶನಕ್ಕೆ ಬರ್ತಕ್ಕಂಥದ್ದು ಇಲ್ಲಿ. ಸೊ ಒಂದ್ಸಲಿ ನೋಡಿ, ನೀವು ಸಹ ಬೇಕಾದಂಥವ್ರು ಸಹ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದ್ರೆ ಒಂದ್ಸಲಿ ನೋಡ್ದಂಗೆ ಆಗುತ್ತೆ, ಬಂದು ಒಂದ್ಸಲಿ ನೋಡ್ಕೊಂಡೋಗಿ. ನೋಡಿ ಈ ರೀತಿಯಾಗಿರ್ತಕ್ಕಂಥ ರಾಸುಗಳೆಲ್ಲ ಇದಾವೆ ಇಲ್ಲಿ. ನೋಡಿ ಇಲ್ಲಿ 1.40 ಕೇಳ್ತಾ ಇದಾರೆ. ವ್ಯಾಪಾರ ಆಗ್ತಾ ಇದೆ, ಕೂತ್ಕೊಂಡೆಲ್ಲ ವ್ಯಾಪಾರ ಮಾಡ್ತಾ ಇದಾರೆ. ಎಷ್ಟು ಚೆನ್ನಾಗಿ ಒಂದಿಷ್ಟು ಪಾರ್ಕಿಂಗು, ಒಂದಿಷ್ಟು ಎಳೆದಾಡೋದು ಬಿಡೋದು, ಒಂದಿಷ್ಟೆಲ್ಲ ಆಗ್ತಾ ಇದೆ. ನೋಡುತ್ತೆ ಎಲ್ಲ
ಎಷ್ಟು ಚೆನ್ನಾಗಿ ನೋಡಿ ನೋಡಿ ಎಲ್ಲ ಹಠಕ್ಕೆ ಕೂತ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ನೋಡಿ. ಹಣವನ್ನ ಕೈಗೆ ಹಿಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಒಂದು ಸೇಲ್ ಆಗ್ತಾ ಇದಾವೆ, ವ್ಯಾಪಾರ ನಡೀತಾ ಇದೆ, ಒಂದಿಷ್ಟು ಬಾರ್ಗಿಂಗ್ ನಡೀತಾ ಇದೆ. ಎಷ್ಟು ಕೊಡು ಅಷ್ಟು ಕೊಡು ಅಂತ ನೋಡಿ ಇಲ್ಲಿ ನೋಡಿ. ಹಿಂಗೆ ವ್ಯಾಪಾರ ನಡೀತಾಗ ಚಾಪ್ ಯಾಕೆ ಅಂತ ಕುತ್ಕೊಂಡು ವ್ಯಾಪಾರ ಮಾಡೋ ಅಂತದ್ದು. 42ವರೆಗೆ ವ್ಯಾಪಾರ ಆಗ್ತಾ ಇದೆ. ಇದು 42ವರೆ, 1,42,000ವರೆಗೆ ವ್ಯಾಪಾರ ಆಯ್ತು, ಫಿಕ್ಸ್ ಆಯ್ತು. ಏನಾದ್ರು ಬಿಚ್ಕೊಂಡು ಹೊಡ್ಕೊಂಡು ಹೋಗದೆ ಅಂತ ಹೇಳ್ತಾ ಇದಾರೆ. 1,42,000 ವ್ಯಾಪಾರ ಆಯ್ತು ನೋಡಿ. ಕೈ ಬಿಡ್ತಾ ಇದಾರೆ, ಹಿಡ್ಕೊಡ್ತಾ ಇದಾರೆ ನೋಡಿ. ಅವರು ಕೊಂಡು ತಗೊಂಡೋಗ್ಬೇಕಾದ್ರೆ ಒಂದು ಅವ್ರಿಗೂ ಚೆನ್ನಾಗಿ ಒಳ್ಳೇದಾಗ್ಲಿ ಹಸುಗಳಿಂದ ಅನ್ನೋ ಒಂದು ಉದ್ದೇಶದಿಂದ ಅವರು ಸಹ ಸುಮ್ಮನೆ ಕೊಡೋದಿಲ್ಲ. ಅವ್ರಿಗೂ ಒಂದಿಷ್ಟು ಚೆನ್ನಾಗಿ ಅದು ಒದಗಿ ಬರ್ಲಿ, ಅವ್ರಿಗೂ ಚೆನ್ನಾಗಿ ಹೊಂದ್ಕೊಳ್ಳಿ, ಎಲ್ಲದನ್ನ ಲೆಕ್ಕ ಹಾಕಿ ಅವರು ಕೊಡುವಂತದ್ದಾಗುತ್ತೆ ನೋಡಿ. ಕೊಡ್ತಾ ಇದಾರೆ ಎಲ್ಲ ಚೆಕ್ ಮಾಡಿ ನೀಟಾಗಿ, ಒಳ್ಳೇದಾಗ್ಲಿ ಅವ್ರಿಗೂ ಅಂತ ಹಸುಗಳನ್ನ ತಗೊಂಡೋದ್ಮೇಲೆ 1,42ವರೆಗೆ ಇದು ವ್ಯಾಪಾರ ಆಗಿರ್ತಕ್ಕಂಥದ್ದು ನೋಡ್ತಾ ಇದೀವಿ ನೋಡಿ. ನೋಡಿ ಇವನ್ನ 1,80 ಹೇಳ್ತಾ ಇದಾರೆ. ಎಲ್ಲ ಹಳ್ಳಿಯ ತಳಿಗಳು, ನಾಟಿ ತಳಿಗಳೆಲ್ಲ. ಸೊ ಹಾಗೆ ಒಂದೊಂದೇ ಇರತಕ್ಕಂಥ ಎಲ್ಲ ತರದ ಹಸುಗಳನ್ನ ನೋಡ್ತಾ ಇದ್ರಿ. ಎಲ್ಲ ನಾಟಿ ತಳಿ ಹಸುಗಳೆಲ್ಲ ಇಲ್ಲಿ ನೋಡಿ. ಎಲ್ಲ ವೆರೈಟಿ ಆಗಿರ್ತಕ್ಕಂಥ ರೇಟ್ಗಳೆಲ್ಲ ಇದಾವೆ ಇಲ್ಲಿ. ಒಂದೊಂದಕ್ಕೂ ಒಂದೊಂದು ಸಪ್ರೇಟ್ ಆಗಿರ್ತಕ್ಕಂತಹ ರೇಟ್ಗಳು ಸಹ ಸಿಗ್ತವೆ. ಇಲ್ಲಿ ಬರಬಹುದು. ತುಂಬ ಕಡಿಮೆ ಬೆಲೆವೂ ಇದೆ, ತುಂಬ ಜಾಸ್ತಿ ಬೆಲೆವೂ ಸಹ ಇದ್ದಾವೆ ನೋಡಿ. ಇಲ್ಲೆಲ್ಲ ಈ ರೀತಿ ಇದಾವೆ ನೋಡ್ತಾ ಇರ್ಬೋದು. ಎಲ್ಲ ದೊಡ್ಡ ದೊಡ್ಡ ಶಾಮಿಯಾನ್ಗಳನ್ನೇ ಹಾಕಿ ಇವ್ರೇನ್ ಮಾಡ್ತಾ ಇದಾರೆ, ಇವನ್ನೆಲ್ಲವನ್ನ ಸೇಲಿಗೆ ತಂದಿರತಕ್ಕಂಥದ್ದು ಹಳ್ಳಿ ಕಾರ್ ತಳಿಗಳೆಲ್ಲ ನೋಡ್ತಾ ಇದ್ರಿ. ಇಲ್ಲೆಲ್ಲ ಯಾವ್ಯಾವ ರೀತಿ ಇರ್ತಕ್ಕಂಥ ವೆರೈಟಿ ಇರ್ತಕ್ಕಂಥ ಹಳ್ಳಿ ಕಾರ್ ತಳಿಗಳೆಲ್ಲ ಬೇಕಾದ್ರೆ ಬರ್ಬೋದು. ಅದರದ್ದೇ ಇರ್ತಕ್ಕಂಥ ರೇಟ್ಗಳೆಲ್ಲ ಇಲ್ಲಿ ಇರ್ತವೆ ನೋಡಿ. ಇಲ್ಲಿ ನೋಡಿ ನೋಡಿ. ಇನ್ನು ಚಿಕ್ಕವು ಇನ್ನು 1,05,000 ಹೇಳ್ತಾ ಇದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ, ಯಾರು ಏನು ಫಿಕ್ಸ್ ಮಾಡಲ್ಲ ಇಲ್ಲಿ. ಸೊ ಅದರಿಂದ ನೋಡಿ ಒಂದ್ಸಲಿ ಭೇಟಿ ಕೊಟ್ಟು, ನಿಮ್ಗೆ ಯಾವ್ದು ಬೇಕೋ ಸಣ್ಣವಾಗ್ಬೋದು, ದೊಡ್ಡವಾಗ್ಬೋದು, ಎಲ್ಲವೂ ಸಹ ಇದಾವೆ. ಸೊ ಒಂದ್ಸಲಿ ಭೇಟಿ ಕೊಟ್ಟು ನೀವು ಸೈನ್ ಮಾಡಿ ಪರ್ಚೇಸ್ ಮಾಡ್ಬೋದು. ಹಳ್ಳಿಕಾರ್ ತಳಿನೆಲ್ಲ ಹಳ್ಳಿಕಾರ್ ತಳಿಗಳು ನೋಡಿ 1,05,000 ಹೇಳ್ತಾ ಇದ್ದಾರೆ ಯಜಮಾನ್ರು. ಒಂದ್ಸಲಿ ಭೇಟಿ ಕೊಡಿ. ಸಿದ್ಧಗಂಗಾ ಮಹಾಜಾತ್ರೆಯಲ್ಲಿ ಈ ತರದ ವೆರೈಟಿ ಆಗಿರ್ತಕ್ಕಂಥ ಎಲ್ಲ ಹಳ್ಳಿಕಾರ್ ತಳಿಗಳು, ನಾಟಿ ತಳಿಗಳೆಲ್ಲವೂ ಬಂದಿದ್ದಾವೆ. ಸಣ್ಣವು ದೊಡ್ಡವು ಎಲ್ಲವೂ ಇದಾವೆ. ಒಂದ್ಸಲಿ ಭೇಟಿ ಕೊಟ್ಟು ಒಂದ್ಸಲಿ ವಿಚಾರಿಸಿ ಬನ್ನಿ. ನಮ್ಮ ತುಮಕೂರಿನ ಸಿದ್ಧಗಂಗಾ ಜಾತ್ರೆಯಲ್ಲಿ ಈ ರೀತಿ ಇದೆ. ಪ್ರೈಸ್ ಏನ್ ಹೇಳ್ತಿದ್ದೀರಾ ಇವಕ್ಕೆ? ಇವು 120ನಾ? 1,20,000 ಹೇಳ್ತಾ ಇದೆ ನೋಡಿ. ಅವು ದೊಡ್ಡವು ನಿಮ್ಮವೇನಾ? ಎಷ್ಟವು? 2,80,000 ಹೇಳ್ತಾ ಇದ್ದಾರೆ ನೋಡಿ. ಇವು ದೊಡ್ಡವು. ಸೊ ಅದಕ್ಕಿಂತ ಕಡಿಮೆ ಒಂದಿಷ್ಟು ಚೆನ್ನಾಗಿದ್ದಾವೆ. ಇನ್ನೂ ನೀವು ಚೆನ್ನಾಗಿ ತಗೊಂಡೋಗಿ ಏನು ಮಾಡ್ಬೋದು, ಸಾಕ್ಬೋದು ಚೆನ್ನಾಗಿ, ಒಳ್ಳೆ ಐಸ ಬುಂಡಿ ಎಲ್ಲ ಕೊಟ್ಟು. ಸೊ ನೋಡಿ ಈ ರೀತಿಯಾಗಿ ವೆರೈಟಿ ಆಗ್ತಕ್ಕಂಥ ಎಲ್ಲ ಪ್ರೈಸಿನ ಒಂದಿಷ್ಟು ತಳಿಗಳು ಎಲ್ಲ ಸಿಗ್ತಾ ಇದ್ದಾವೆ ಇಲ್ಲಿ. ಒಂದ್ಸಲಿ ಬಂದು ಭೇಟಿ ಕೊಡಿ. ಸಿದ್ಧಗಂಗಾ ಮಹಾಜಾತ್ರೆ ಇದು. ಸಾಕಷ್ಟು ತಳಿಗಳೆಲ್ಲ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು. ಒಂದ್ಸಲಿ ಅದಕ್ಕೆ ಇದನ್ನ ದನಗಳ ಜಾತ್ರೆ ಅಂತಲೂ ಸಹ ಕರಿತಾ ಇರ್ತಕ್ಕಂಥದ್ದು ನೋಡಿ. ನಾಟಿ ತಳಿಗಳು ಎಲ್ಲವೂ ಆಲ್ಮೋಸ್ಟ್ ಎಲ್ಲ ನಾಟಿ ತಳಿಗಳಲ್ಲಿ ಇರ್ತಕ್ಕಂಥವೆಲ್ಲವೂ ಸಹ ಒಂದ್ಸಲಿ ಭೇಟಿ ಕೊಡಿ ನೋಡಿ. ಸಾಕಷ್ಟು ವೆರೈಟಿ ಆಗಿರ್ತಕ್ಕಂಥ ಎಲ್ಲ ದನಗಳ ಜಾತ್ರೆ ಅನ್ನೋದು ಇದಕ್ಕೋಸ್ಕರನೇ ಇಲ್ಲಿ ನೋಡಿ. ಇಲ್ಲಿ ಇನ್ನೂ ಹಳ್ಳಿ ಕಡೆಗೆ ಸಾಕುವಂತಹ ಒಂದಿಷ್ಟು ಅನೇಕ ತಳಿಗಳೆಲ್ಲವು ಆಲ್ಮೋಸ್ಟ್ ಅಲ್ಲೆಲ್ಲ ಹಳ್ಳಿ ಕಡೆಗೆ ಬಳಸುವಂಥ ತಳಿಗಳೇ ಆಗಿರ್ತವೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಬೀಜದ ಓರಿಗಳು ಎಲ್ಲವೂ ಸಹ ಅವೈಲೇಬಲ್ ಇರ್ತಕ್ಕಂಥ ನೋಡಿ. ಇಲ್ಲಿ ಬೀಜದ ಹಸುನೂ ಸಹ ಇದ್ದಾವೆ. ನಿಮಗೆ ಬರೀ ಬೇಸಾಯಕ್ಕಷ್ಟೇ ಅಲ್ಲ, ಹಾಲು ಕರೆಯೋದಕ್ಕೂ ಸಹ ಅನೇಕ ವೆರೈಟಿ ಆಗಿರ್ತಕ್ಕಂಥ ಹಸುಗಳು, ದನಗಳ ಎತ್ತುಗಳೆಲ್ಲವೂ ಸಿಗ್ತವೆ. ಎಂಥವ್ಕೆ ಬೇಕಾದ್ರೂ ಬೇಕಾದ್ರೆ ಬೇಸಾಯಕ್ಕೆ ಬೇಕಾದ್ರೂ ತಗೊಂಡೋಗ್ಬೋದು, ಬಟ್ ಶೋಕಿಗೆ ಬೇಕಾದ್ರೂ ತಗೊಂಡೋಗ್ಬೋದು. ಯಾವ ಥರದ್ದು ಬೇಕಾದ್ರೂ ಸಿಗ್ತವೆ. ಒಂದ್ಸಲಿ ಬನ್ನಿ. ಅಣ್ಣ ಏನ್ ತಳಿ ಇದು? ತಳಿ ಹೆಸರೇನು? ಹಳ್ಳಿಕಾರ್ ತಳಿ ನೋಡಿ. ಎಷ್ಟು 5,500,000 ಲಕ್ಷ ಹೇಳ್ತಿದ್ದೀರಾ? 5,500,000 ಲಕ್ಷ ಹೇಳ್ತಾ ಇದಾರೆ. ಇದು ಸಿದ್ಧಗಂಗಾ ಮಹಾಜಾತ್ರೆಯಲ್ಲಿ ನೋಡಿ. ಒಂದಕ್ಕೊಂದಕ್ಕೆ ಡಿಫ್ರೆನ್ಸ್ ಇದೆ ರೇಟ್ಗಳು. ಒಳ್ಳೆ ಚೆನ್ನಾಗಿರ್ತಕ್ಕಂಥ 5 ಲಕ್ಷ ಹೈಯೆಸ್ಟ್ ಪ್ರೈಸ್ ಇದುವರೆಗೂ ನಾನು ಕೇಳಿದ್ದು. ಇನ್ನೂ ಇದೆ, ಇನ್ನೂ ತೋರಿಸ್ತೀನಿ. 10 ಲಕ್ಷ, 15 ಲಕ್ಷ, 20 ಲಕ್ಷದವರೆಗೂ ಸಹ ಹಳ್ಳಿಕಾರ್ ತಳಿಗಳೇ ಸಿಗ್ತವೆ ಇಲ್ಲಿ. ನೋಡ್ತಾ ಇರ್ಬೋದು ಇಷ್ಟೊಂದು ವೆರೈಟಿ ಆಗಿರ್ತಕ್ಕಂಥ ತಳಿಗಳೆಲ್ಲ ಇದಾವೆ. ಬನ್ನಿ ಒಂದ್ಸರಿ ನೋಡಿ. ಇಲ್ಲಿ ಸಿದ್ಧಗಂಗಾ ಜಾತ್ರೆಯಲ್ಲಿ 1,80ಕ್ಕೆ ಚಿಕ್ಕದಾಗಿರ್ತಕ್ಕಂಥ ಒಂದಿಷ್ಟು ಕರುಗಳಿದಾವೆ. ಸೊ 1,80 ಹೇಳ್ತಾ ಇದಾರೆ ನೋಡಿ. ಇವು ಎಲ್ಲ 1,60 ಹೇಳ್ತಾ ಇದಾರೆ. ಒಂದ್ಸಲಿ ಬಂದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ನೀವು ಬಂದು ಒಂದ್ಸಲಿ ಭೇಟಿ ಕೊಡಿ. ಸಿದ್ಧಗಂಗಾ ಮಹಾಜಾತ್ರೆನಲ್ಲಿ ನೋಡಿ ಹೇಳ್ತಾ ಇದಾರೆ. ಒಂದೊಂದು ರೇಟ್ ಹೇಳುವಂತಹದ್ದು. ಇಲ್ಲಿ ಎಲ್ಲದೂ ಒಂದೇ ತರದಲ್ಲಿ ಇರೋದಿಲ್ಲ. ಸೊ ಅದರಿಂದ ಒಂದ್ಸಲಿ ಭೇಟಿ ಕೊಟ್ರೆ ನಿಮ್ಗೊಂದು ಅನುಕೂಲ ಆಗ್ಬಹುದು. ಎಲ್ಲ ನಾಟಿ ತಳಿಗಳೇ, ಹಳ್ಳಿಕಾರ್ ತಳಿಗಳು ನೋಡಿ. 4 ಲಕ್ಷ ಹೇಳ್ತಾರೆ. 4.25 ಲಕ್ಷ ಹೇಳ್ತಾ ಇದಾರೆ ಈ ತಳಿಗಳನ್ನ ನೋಡಿ. ಎಷ್ಟು ಮೈಕೈ ತುಂಬ್ಕೊಂಡು ತುಂಬಾ ಚೆನ್ನಾಗಿದ್ದಾವೆ. ಒಂದ್ಸಲಿ ಬಂದು ಭೇಟಿ ಕೊಡಿ ನೋಡಿ. ಈ ರೀತಿ ಇರ್ತಕ್ಕಂಥ ತಳಿಗಳೆಲ್ಲ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ನಮ್ಮ ಸಿದ್ಧಗಂಗಾ ಜಾತ್ರೆ ನೋಡಿ. ಈ ತಳಿಗಳು 8.5 ಲಕ್ಷ ಹೇಳ್ತಾ ಇದಾರೆ ನೋಡಿ. ಇಲ್ಲಿ 8.5 ಲಕ್ಷ, ಅಲ್ಲಿ 5 ಲಕ್ಷಕ್ಕೆ ಕೇಳಿವಿ,
ಇಲ್ಲಿ 8.5 ಲಕ್ಷ ಹೇಳ್ತಾ ಇದ್ದಾರೆ ನೋಡಿ. ಅದ್ಭುತವಾಗಿದೆ, ಮೈಕೈ ತುಂಬ್ಕೊಂಡು ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಹೇಗೆ ಸಾಕಿದ್ದಾರೆ ಅಂದರೆ ಹಂಗೆ ಅಷ್ಟು ತುಂಬ ಚೆನ್ನಾಗಿ ಸಾಕಿದ್ದಾರೆ. 8.5 ಲಕ್ಷ ಹೇಳ್ತಾ ಇರ್ತಕ್ಕಂಥ ತಳಿಗಳಿವು ನೋಡಿ. ಅವ್ರು ಚೆಕ್ ಮಾಡ್ತಾ ಇದ್ದಾರೆ ಹಲ್ಲುಗಳು ಹೆಂಗೆ, ಹಲ್ಲುಗಳು ಇದಾವೋ ಇಲ್ವೋ ಅಥವಾ ಹಲ್ಲು ಬಂದಿದೆಯೋ ಇಲ್ವೋ ಅಂತಕ್ಕಂಥದ್ದನ್ನ ಚೆಕ್ ಮಾಡಿ ಅವರು ಸಹ ಒಂದಿಷ್ಟು ತಗೊಳೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಎಲ್ಲ ಐಡಿಯಾ ಇದ್ದವರು ಮಾತ್ರ ಇವನ್ನೆಲ್ಲವನ್ನು ಚೆಕ್ ಮಾಡಿ ತಗೊಳ್ತಾರೆ, ಸುಮ್ಮನೆ ತಗೊಳ್ಳೋದಿಲ್ಲ ಈ ಹಸುಗಳನ್ನು. ಅದರಿಂದ ನೋಡಿ ಇಲ್ಲಿ 5 ಲಕ್ಷಕ್ಕೆ ಒಂದು ಹೇಳ್ತಾ ಇದ್ದಾರೆ, ಇನ್ನೂ ಅಲ್ಲಿಕ್ಕಿಲ್ಲ. 1.5 ವರ್ಷದವು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ನೋಡಿ. ಒಂದ್ಸಲಿ ಭೇಟಿ ಕೊಡಿ. ಸೊ ಒಂದಿಷ್ಟು ಬಾರ್ಗಿನ್ನು ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಹಾರಗಳನ್ನು ಹಾಕಿ ಎಲ್ಲ ಅವರು ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥ. ಅಲ್ಲಿಕ್ಕಿಲ್ಲ, ಅಲ್ಲಿಕ್ಕಿದೆ 3 ವರ್ಷಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ 1.5 ಲಕ್ಷ 1.5 ವರ್ಷದವು 5 ಲಕ್ಷ ಹೇಳ್ತಾ ಇರ್ತಕ್ಕಂಥದ್ದು ಈ ಸಿದ್ಧಗಂಗಾ ಜಾತ್ರೆಯಲ್ಲಿ. ಇನ್ನು ಬರ್ತಾ ಇದ್ದಾವೆ. ಇನ್ನು ಸುಮಾರು ದಿನಗಳ ಕಾಲ, 10-15 ದಿನಗಳ ಕಾಲ ಈ ಜಾತ್ರೆ ಇರೋದ್ರಿಂದ, ಸೊ ಅದರಿಂದ ಇನ್ನೂ ಜನಗಳು ಈಗ ಬರ್ತಾ ಇದ್ದಾವೆ. ಕೆಲವು ಈಗ ರೆಡಿ ಇದಾವೆ ಆಲ್ರೆಡಿ. ಈ ರೀತಿಯಾಗಿ ನೋಡಿ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಹಲ್ಲಾಗಿರ್ಬೋದು, ಆಮೇಲೆ ಮೈ ಮೇಲೆ ಆಗಿದೆ, ಆಗಿದೆಯಾ ಅಥವಾ ಬೀಜ, ಹಲ್ಲುಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ಹಲ್ಲುಗಳು ಚೆಕ್ ಮಾಡ್ತಾ ಇದ್ದಾರೆ, ಹಲ್ಲುಗಳು ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ ಕೋಡುಗಳು ಚೆಕ್ ಮಾಡ್ತಾ ಇದ್ದಾರೆ, ಹಲ್ಲುಗಳು ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಹಲ್ಲುಗಳು ಚೆಕ್ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದವು ನೀವು? 1.5 ವರ್ಷ ಅಂತ ನೋಡಿ. 1,42,000 ಸೇವಲ್ ಆಗಿದೆ ಅಲ್ಲಿ ನೋಡಿ. ಈ ರೀತಿಯಾಗಿ ಸಿದ್ಧಗಂಗಾ ಜಾತ್ರೆಯಲ್ಲಿ ಈ ರೀತಿಯಾಗಿ ವೆರೈಟಿ ಇರ್ತಕ್ಕಂಥ ಎಲ್ಲ ಹಸುಗಳು ಸೇಲ್ ಆಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ನೋಡಿ. ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಸುಮ್ಮನೆ ತಗೊಂಡಿಲ್ಲ ಅವರು. ಇವ್ರದ್ದು ವ್ಯಾಪಾರ ಆಗ್ತದೆ, ಸುಮ್ಮನೆ ತಗೊಂಡಿಲ್ಲ. ಚೆಕ್ ಮಾಡಿ ಅದರಲ್ಲಾಗಿರ್ಬೋದು ಮೈಗೆ ಎಲ್ಲ ಚೆಕ್ ಮಾಡಿ, ಕಾಲು ಕೈ ಕೋಡು ಎಲ್ಲದೂ ಚೆಕ್ ಮಾಡಿ ಏನು ಮಾಡ್ತಾರೆ ತಗೊಂಡು ಹೋಗೋದಾಗುತ್ತೆ ಇಲ್ಲಿ ನೋಡಿ. 1.5 ಲಕ್ಷ ಹೇಳ್ತಾ ಇದ್ದಾರೆ. ಮತ್ತೊಂದು ಜೊತೆ ಹಳ್ಳಿಕಾರ್ ತಳಿಗಳಿವು. ಎಷ್ಟು ವರ್ಷದವು ಗಾಡಿ? ಇವು 2 ವರ್ಷ ಆಗಿದೆ ಅಂತ ನೋಡಿ. 1.5 ಲಕ್ಷ ಹೇಳ್ತಾ ಇದ್ದಾರೆ. ಸರಿ ಬನ್ನಿ, ಸಿದ್ಧಗಂಗಾ ಜಾತ್ರೆಯಲ್ಲಿ ಈ ರೀತಿ ಇರ್ತಕ್ಕಂಥ ಸಾಕಷ್ಟು ರಾಸುಗಳೆಲ್ಲ ಬಂದಿರತಕ್ಕಂಥದ್ದು ನೋಡ್ತಾ ಇದ್ದಾರೆ. ಇಲ್ಲಿ ಕಟ್ಟಿ ಸಾಲು ಗಟ್ಟಲೆ ಕಟ್ಟಿದ್ದಾರೆ ರಾಸುಗಳನ್ನ. ಸೊ ಬನ್ನಿ ಒಂದ್ಸಲಿ ನೋಡ್ಕೊಂಡು ನೀವು ಸಹ ಜಾತ್ರೆ ನೋಡ್ದಂಗೆ ಆಗುತ್ತೆ, ದನಗಳ ಪರಿಷೆ ನೋಡ್ದಂಗೆ ಆಗುತ್ತೆ. ಇದು ದನಗಳ ಪರಿಷೆ ಜಾತ್ರೆ. ಸೊ ಅದರಿಂದ ನೀವೊಂದು ಸಲ ಭೇಟಿ ಕೊಟ್ಟು ಏನು ಮಾಡಿ ಇವುಗಳನ್ನ ನೋಡ್ಕೊಂಡು ಹೋಗಿ. ಆ ಮಕ್ಕಳಿಗೆ ಎಲ್ಲದೂ ತೋರಿಸ್ದಂಗೆ ಆಗುತ್ತೆ. ರಾಸುಗಳು ಹೆಂಗಿರ್ತವೆ, ಹಸುಗಳು ಹೆಂಗಿರ್ತವೆ ಅಂತಕ್ಕಂಥದ್ದನ್ನೆಲ್ಲದು. ಹಸುಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದಕ್ಕೆ ನೋಡಿ. ಈ ಸೆಟ್ಗಳನ್ನು ನೋಡಿ ಹೆಂಗೆ ಹಾಕಿದ್ದಾರೆ, ಎಷ್ಟೊಂದು ವಿಜೃಂಭಣೆಯಿಂದ ಹಾಕಿರ್ತಕ್ಕಂಥದ್ದು ನೋಡ್ತಾ ಇದೀವಿ ನೋಡಿ. ಇಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ಒಂದು ಎಲ್ಲ ಶಾಮಿಯಾನಗಳನ್ನು ಹಾಕ್ಕೊಂಡು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಅವೆಲ್ಲ ಮಾರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನೋಡೋಣ ಬನ್ನಿ, ಅವ್ರು ಮಾತಾಡ್ಸೋದು ರೇಟ್ಗಳು ಹೆಂಗಿದಾವೆ ಅಂತ. ಇನ್ನು ಅಲ್ಲಿ ಮಾಡಿಲ್ವಂತೆ. 7 ಲಕ್ಷ ಹೇಳ್ತಾ ಇದ್ದಾರೆ ನೋಡಿ ಈ ರಾಸುಗಳನ್ನ. ಇದು ಸಿದ್ಧಗಂಗಾ ಜಾತ್ರೆಯಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ನೀವು. 1.40 ಹೇಳ್ತಾ ಇದ್ದಾರೆ ನೋಡಿ. ಅಲ್ಲಿಟ್ಟಿದಾವ 2 ಅಲ್ಲಿದಾವಂತೆ ನೋಡಿ. ಈ ರೀತಿಯಾಗಿ ವೆರೈಟಿ ಆಗಿರ್ತಕ್ಕಂತಹ ಎಲ್ಲ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ನೋಡಿ. ಎಲ್ಲ ಶಾಮಿಯಾನಗಳನ್ನ ಹಾಕಿಬಿಟ್ಟು ಇವ್ರು ಏನು ಮಾಡ್ತಾ ಇದ್ದಾರೆ, ರಾಸುಗಳನ್ನ ಇಲ್ಲಿ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದು ವಸ್ತುಗಳನ್ನ ಪ್ರೆಸೆಂಟೇಷನ್ ಕೊಡ್ತಾರಲ್ಲ, ಆ ರೀತಿಯಾಗಿ ಏನು ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಎತ್ತುಗಳನ್ನ ಮಾರ್ತಾ ಇರ್ತಕ್ಕಂಥ ನೋಡ್ತಾ ಇರ್ತಕ್ಕಂಥ. ಎಷ್ಟು ಹೇಳ್ತೀರಿ ಇವು? 8 ಲಕ್ಷ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ 8 ಲಕ್ಷ ಹೇಳ್ತಾ ಇದ್ದಾರೆ. ಹಂಗೆ ಚೆನ್ನಾಗಿ ಸಾಕಿದ್ದಾರೆ. ನೋಡ್ತಾ ಇರೋ ಮೈಕೈ ತುಂಬ್ಕೊಂಡು ಹೆಂಗಿದಾವೆ ಅಂದರೆ ಅಷ್ಟು ಚೆನ್ನಾಗಿದ್ದಾವೆ, ನೋಡ್ತಾ ಇದ್ದೀರಾ. ಸೊ ಈ ನಿಟ್ಟಿನಲ್ಲಿ ವೆರೈಟಿ ಆಗಿರ್ತಕ್ಕಂಥ ಸಾಕಷ್ಟು ವಿಧವಾಗಿರ್ತಕ್ಕಂಥ ಹಳ್ಳಿಕಾರ್ ತಳಿಗಳೆಲ್ಲವೂ ಇಲ್ಲಿ ಸಿದ್ಧಗಂಗಾ ಜಾತ್ರೆಯಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು. ಒಂದ್ಸಲಿ ಭೇಟಿ ಕೊಡಿ. ಇವು 3 ಲಕ್ಷ ಹೇಳ್ತಾ ಇದೆ ನೋಡಿ. ಏನು ಓರಿಗಳು 3 ಲಕ್ಷ ಹೇಳ್ತಾ ಇದೆ ನೋಡಿ. ಸಿದ್ಧಗಂಗಾ ಮಹಾಜಾತ್ರೆಯಲ್ಲಿ ನೋಡಿ ಸಖತ್ತಾಗಿದ್ದಾವೆ, ಮೈಕೈ ತುಂಬಿಕೊಂಡು ಓರಿಗಳು ನೋಡಿ. ಒಂದ್ಸಲಿ ಭೇಟಿ ಕೊಟ್ಟು ನಿಮಗೆ ಬೇಕಾದಂಥವ್ರು ಏನು ಮಾಡಿ ಪರ್ಚೇಸ್ ಮಾಡ್ಬೋದು. ಚೆನ್ನಾಗಿದೆ ಓರಿಗಳು ಮಾತ್ರ, ಅದ್ಭುತವಾಗಿರ್ತಕ್ಕಂಥ ಓರಿಗಳಿದಾವೆ ಇಲ್ಲಿ. ನೋಡ್ತಾ ಇದ್ದೀರಿ ನೀವು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಹೀಗೆ ಸಾಕಷ್ಟು ಓರಿಗಳಾಗ್ಬೋದು, ಹಸುಗಳಾಗ್ಬೋದು, ಕರುಗಳಾಗ್ಬೋದು, ಎಲ್ಲ ಥರದವು ಸಹ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ನೋಡಿ. ಇಲ್ಲಿ ಇನ್ನೂ ಒಂದು 4-5 ಜೊತೆಗಳೆಲ್ಲ ಕಟ್ಟಿರ್ತಕ್ಕಂಥ ರಾಸುಗಳ ಒಂದು ರಾಶಿನೇ ನೋಡ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಎಲ್ಲದನ್ನು ಎಲ್ಲ ರೇಟ್ಗಳನ್ನು ಎಲ್ಲರನ್ನೂ ಮಾತಾಡ್ಸೋಕ್ಕಾಗ್ತಾ ಇಲ್ಲ. ಸೊ ನೀವು ಒಂದ್ಸಲಿ ಏನು ಮಾಡಿ ಭೇಟಿ ಕೊಟ್ಟು ನಿಮಗೆ ಆಗಿರ್ತಕ್ಕಂಥ ಒಂದು ಚಿಕ್ಕವಾಗ್ಬೋದು ದೊಡ್ಡವಾಗ್ಬೋದು ಅವನ್ನೆಲ್ಲವನ್ನು ಏನು ಮಾಡಿ ನೋಡಿಕೊಂಡು ಒಂದ್ಸಲಿ ಅವರ ಓನರ್ಗಳಿರ್ತಾರೆ, ಅವ್ರನ್ನೆಲ್ಲ ಕೇಳಿಕೊಂಡು ಏನು ಮಾಡ್ಬೋದು, ನೀವು ತಗೊಂಡು ಹೋಗ್ಬೋದು. ರೇಟ್ ಏನು ಹೇಳ್ತೀರಾ? ಇವು ದೊಡ್ಡವು 5.5 ಲಕ್ಷ ಹೇಳ್ತಾ ಇದ್ದಾರೆ ನೋಡಿ. ಹಳ್ಳಿಕಾರ್ ತಳಿಗಳು 5.5 ಲಕ್ಷ ಹೇಳ್ತಾ ಇದ್ದಾರೆ ನೋಡಿ. ಅಷ್ಟೇ ಚೆನ್ನಾಗಿದ್ದಾವೆ ನೋಡಿ. ಅದು ಕೋಡುಗಳಾಗ್ಬೋದು, ಅದರ ಒಂದು ಲುಕ್ ಆಗ್ಬೋದು, ಹೇಗಿದ್ದಾವೆ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಎಲ್ಲ ಓರಿಗಳು, ಇವೆಲ್ಲ ಓರಿಗಳು ನೋಡಿ ಚೆನ್ನಾಗಿದ್ದಾವೆ. ಎಲ್ಲ ಸಣ್ಣವು ಇದ್ದಾವೆ, ದೊಡ್ಡವು ಇದ್ದಾವೆ. 5.5 ಲಕ್ಷ, 6 ಲಕ್ಷ, 3 ಲಕ್ಷ, 2 ಲಕ್ಷ ಎಲ್ಲ ಥರದ್ದು ಸಹ ಇದ್ದಾವೆ. ಒಂದ್ಸಲಿ ಭೇಟಿ ಕೊಡಿ. ಯಜಮಾನ್ರೆ ಏನು ಹೇಳ್ತೀರಿ ರೇಟು?
2.40 ಹೇಳ್ತಾ ಇದೆ ನೋಡಿ ಹಳ್ಳಿಕಾರ್ ತಳಿಗಳು ನೋಡಿ. ಅವರು ಅಷ್ಟು ಸಾಕಿ ಅಷ್ಟು ಸಲಹಿ ರೇಟ್ಗಳ ಅಷ್ಟೊಂದು ಎಲ್ಲ ವ್ಯಯ ಮಾಡಿರ್ತಾರೆ, ವೆಚ್ಚ ಮಾಡಿರ್ತಾರೆ. ಸೊ ಅದರಿಂದ ನೀಟಾಗಿ ಅದನ್ನೆಲ್ಲವನ್ನ ಏನು ಮಾಡಬೇಕು, ಇನ್ನೊಂದ್ಸಲಿ ಅದಕ್ಕೆ ಲಾಭದಲ್ಲೇ ಕೊಡಬೇಕು. ಅದರಿಂದ 2-2.5 ಲಕ್ಷ ಅವನ್ನ ಬೆಲೆ ಕಟ್ಟಿ ಹೇಳ್ತಾ ಇರ್ತಕ್ಕಂಥದ್ದು. ಇವೆರಡು ಜೊತೆ ಇದಾವೆ ನೋಡಿ. ಇವೆರಡು ಜೊತೆಗೆ 2-2.5 ಲಕ್ಷ ಹೇಳ್ತಾ ಇರ್ತಕ್ಕಂಥದ್ದು. ಅವರು 6 ಹಲ್ಲಾಗಿದ್ದಾವೆ ನೋಡಿ. ಒಂದ್ 2.5-3 ವರ್ಷ ಇರುತ್ತಾ, 3-4 ವರ್ಷ ಇರುತ್ತೆ. 6 ಹಲ್ಲುಗಳು ಎಲ್ಲ ಹಲ್ಲುಗಳ ಲೆಕ್ಕದಲ್ಲಿ ಅವ್ರುಗಳನ್ನ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ನೋಡಿ. ನೋಡಿ ಇಲ್ಲೊಂದ್ ಜೊತೆ ಇದಾವೆ. ಯಜಮಾನ್ರೆ ಏನ್ ರೇಟ್ ಹೇಳ್ತೀರಿ ಇವಕ್ಕೆ? 1.85 ಹೇಳ್ತಾ ಇದ್ದಾರೆ ನೋಡಿ ಹಳ್ಳಿಕಾರ್ ತಳಿಗಳು. ಅವಕ್ಕೆ ಚಿಕ್ಕವಕ್ಕೆ 1.45 ಅಂತೆ ನೋಡಿ ಅವು. ಸೊ ಇವ್ ಜೊತೆನ ಅದೊಂದು ಸಿಂಗಲ್ ಎಷ್ಟು? 1.45 ನೋಡಿ. ಈ ರೀತಿ ಇರ್ತಕ್ಕಂಥ ಅನೇಕ ಪ್ರೈಸ್ಗಳೆಲ್ಲ ಇದಾವೆ ಇಲ್ಲಿ. ಒಂದ್ಸಲಿ ಬನ್ನಿ, ಭೇಟಿ ಕೊಡಿ ಸಿದ್ಧಗಂಗಾ ಮಹಾ ಜಾತ್ರೆಗೆ, ದನಗಳ ಜಾತ್ರೆ ನೋಡಿ. ಇಲ್ಲಿ ಇನ್ನೂ ಸಾಕಷ್ಟು ದನಗಳೆಲ್ಲ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನೀವು. ಸೊ ಅದರದ್ದೇ ಇರ್ತಕ್ಕಂಥ ಪ್ರೈಸ್ಗಳೆಲ್ಲ ಇದಾವೆ ಇಲ್ಲಿ. ಒಂದ್ಸಲಿ ಭೇಟಿ ಕೊಟ್ಟು ನೋಡಿ. ಯಜಮಾನ್ರೆ ಏನ್ ಪ್ರೈಸ್ ಹೇಳ್ತೀರಾ? ಎಷ್ಟು ಹೇಳ್ತೀರಾ? 1.40 ಹೇಳ್ತಾ ಇದ್ದಾರೆ ನೋಡಿ. 1,40,000. ಯಾವ ಕಮ್ಮಿ ಇಲ್ಲ, ಎಲ್ಲ ಲಕ್ಷದ ಮೇಲೆನೆ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ರಾಸುಗಳ ಸಂಖ್ಯೆ ಎಷ್ಟು ಕಡಿಮೆ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ ನೀವು. ಸೊ ಅದರಿಂದ ಅವರು ಸಾಕಿರೋದು, ಅದರ ವೆಚ್ಚಗಳು ಏನೇನಾಗುತ್ತೆ ಎಲ್ಲವನ್ನ ಅವರು ಲೆಕ್ಕ ಹಾಕಿ ಆ ರೇಟ್ಗಳನ್ನ ಫಿಕ್ಸ್ ಮಾಡ್ಕೊಂತಾರಲ್ಲ. ಸೊ ಅದರಿಂದ ಈ ರೀತಿಯಾಗಿ ಲಕ್ಷಗಳ ಲೆಕ್ಕದಲ್ಲೇ ಆದಷ್ಟು ಎಲ್ಲ ರೇಟ್ಗಳನ್ನ ಅವರು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮವ ಇವು ಏನ್ ರೇಟ್ ಹೇಳ್ತಿದ್ದೀರಾ ಸರ್? 1.65 ಹೇಳ್ತಾ ಇದ್ದಾರೆ ನೋಡಿ. ಸೊ ಈ ಒಂದು ಜೊತೆ 1.65 ಲಕ್ಷ ಹೇಳ್ತಾ ಇದ್ದಾರೆ. ಈ ಕಡೆ ಇವು ನಿಮ್ಮವ ಇದು 2.80 ಅಂತೆ ನೋಡಿ. ಎರಡಕ್ಕೂ ಡಿಫ್ರೆನ್ಸ್ ಇದಾವೆ ನೋಡಿ. ಅವು ಒಂಥರ ತುಂಬಾ ಚೆನ್ನಾಗಿ ಬೆಳೆದಿರ್ತಕ್ಕಂಥದ್ದು, ಅದರ ಮೈಕಟ್ಟು ನೋಡಿ, ಅದಕ್ಕೂ ಇದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೆ ಅದರದ್ದೇ ಇರ್ತಕ್ಕಂತಹ ಏನಿದೆ ರೇಟ್ಗಳನ್ನ ಫಿಕ್ಸ್ ಮಾಡ್ತಕ್ಕಂಥದ್ದು ಅದೆಲ್ಲದು ಆಗ್ತದೆ. ಒಂದ್ಸಲಿ ಭೇಟಿ ಕೊಡಿ ನೋಡಿ. ಹಾಲು ಕೊಡುವಂತ ಹಸುಗಳು ಸಹ ನಿಮ್ಗೆ ಸಿಗ್ತವೆ ಇಲ್ಲಿ. ಸೊ ಬೇಸಾಯಕ್ಕಾಗ್ಬೋದು, ಓರಿಗಳಾಗ್ಬೋದು, ಗಿರ್ರಸಿಗಳಾಗ್ಬೋದು, ಸೆಮೆಹಸುಗಳಾಗ್ಬೋದು, ಎಲ್ಲ ಥರದವು ಸಿಗ್ತವೆ. ಒಂದ್ಸಲಿ ಭೇಟಿ ಕೊಡಿ ನೋಡಿ. ಹಾಲು ಕೊಡ್ತಾ ಇರ್ತಕ್ಕಂಥ ಈಗಿನ ನೋಡಿ, ಹಾಲು ಕುಡಿತಾ ಇರ್ತಕ್ಕಂಥ ಒಂದು ಚಿಕ್ಕ ಕರುವಿನ ಇರ್ತಕ್ಕಂಥ ಹಸು ಅದು ಸಹ ಸಿಗುತ್ತೆ ನೋಡಿ. 6.5 ಲಕ್ಷ ಹೇಳ್ತಾ ಇದ್ದಾರೆ ಇವು. 6.5 ಲಕ್ಷಕ್ಕೆ ಹೇಳ್ತಾ ಇನ್ನು ಜಾತ್ರೆ ಇನ್ನು ಹೀಗೆಲ್ಲ ಇನ್ನು ಸೋಮವಾರದಿಂದ ಕೊಡುತ್ತೆ. ಸದ್ಯಕ್ಕೆ ಇನ್ನು ರೇಟ್ ಅರಿತಾ ಇಲ್ಲ, ಅದಕ್ಕೆ ಹಿಂಗೆ ನಿಂತಿದ್ದಾವೆ ಎಲ್ಲವೂ. ಸೋಮವಾರದಿಂದ ಇನ್ನು ಜಾತ್ರೆ ಜೋರಾಗುತ್ತೆ. ಅವಾಗ ಇನ್ನೂ ಚೆನ್ನಾಗಿ ಇನ್ನೂ ರೇಟ್ ರೈಸ್ ಆದರೂ ಆಗಬಹುದು ಅಂತಕ್ಕಂಥದ್ದೆಲ್ಲವನ್ನ ಎಣ್ಸನ್ನ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. 6.5 ಲಕ್ಷ ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಈ ಒಂದು ರಾಸುಗಳಿಗೆ. ಒಂದು 15 ವರ್ಷ ಬದುಕಿರ್ಬೋದು. ಇವಾಗ ನಿಮ್ದು ಇದೆಲ್ಲ ಎಷ್ಟು ವರ್ಷದ ಸುಮಿ ಎಲ್ಲ 2 ರಿಂದ 2.5 ವರ್ಷ 3 ವರ್ಷದ ಒಳಗಡೆ ಇರುವಂತ ಬಂದಿರೋದು ಸೇಲು ಮಾಡ್ಬೋದು, ಸ್ಟಾಕ್ ತರನು 2 ಕೆಲಸನೂ ಮಾಡ್ತೀವಿ ಸ್ವಾಮಿ. ಕೊಡ್ತೀವಿ, ತಿರ್ಗಾ ಮತ್ತೆ ತಗೊಂತೀವಿ. ಅಯ್ಯೋ ಶಿವನೇ, ಇಲ್ಲಿ ನೋಡ್ರಿ ಜಾತ್ರೆಯ ದನಗಳ ಜಾತ್ರೆನಾ. ಇಷ್ಟೊತ್ತು ನಾನು ತೋರಿಸಿದ್ದು ದೇವಸ್ಥಾನದ ಮುಂದೆ ಅಷ್ಟೇ. ಇದು ದನಗಳ ಜಾತ್ರೆ ನೋಡಿ. ಕಣ್ಣು ಆಯಿಸಿದಂಗೆಲ್ಲ ದನಗಳ ಜಾತ್ರೆ ಕಾಣ್ತಾ ಇದೆ ನೋಡಿ. ಇಲ್ಲಿ ಯಾರನ್ನ ಮಾತಾಡ್ಸೋಣ, ಯಾರನ್ನ ಕೇಳೋಣ ಅನ್ನೋದೇ ಇಷ್ಟು ಯಥೇಚ್ಛವಾಗಿ ದನಗಳು ಹೊಡ್ಕೊಂಬಂದಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ನೀವು ಇಲ್ಲಿ. ಸಾಕಷ್ಟು ವೆರೈಟಿ ಆಗಿರ್ತಕ್ಕಂಥ ಎಲ್ಲ ಹಳ್ಳಿಕಾರ ದನಗಳೆಲ್ಲ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು. ಒಂದ್ಸಲಿ ಬಂದು ನೋಡಿ. ಇಲ್ಲಿ ಕೋಡು ಅವುಗಳನ್ನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ನೀಟ್ ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಇವೆಲ್ಲ ಕೋಡುಗಳನ್ನೆಲ್ಲ ಎಷ್ಟು ನೀಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಕಾಣಲಿ, ಅದಕ್ಕೆ ಅಲಂಕಾರ ಬೇರೆ ಮಾಡ್ತಾರೆ. ಅದರಿಂದ ನೀಟಾಗೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ನೀಟಾಗಿ ಎರಿತಾ ಇದ್ದಾರೆ ನೋಡಿ. ನಿಜವಾಗ್ಲೂ ಓಡಾಡಿ ನಮಗೆ ಸಾಕಾಗಬೇಕು ನೋಡಿ. ಸಾಕಷ್ಟು ಸಾವಿರಾರು ದನಗಳು ಬಂದಿದ್ದಾವೆ. ನಿಜ ಇಷ್ಟೊಂದು ದನಗಳು ನನ್ನ ಇಡೀ ಜೀವನದ ಯಾವ ಜಾತ್ರೆನಲ್ಲೂ ನೋಡಿಲ್ಲ. ಅಷ್ಟು ದನಗಳು ಸಿದ್ಧಗಂಗಾ ಜಾತ್ರೆನಲ್ಲಿ ಬಂದಿರ್ತಕ್ಕಂಥ ನೋಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕಣ್ಣು ಆಯಿಸಿದಷ್ಟು ಸಾಗರದಷ್ಟು ಕಾಣ್ತಾ ಇರ್ತಕ್ಕಂಥದ್ದು ಇಷ್ಟು ದನಗಳು ಬಂದಿರ್ತಕ್ಕಂಥದ್ದು ಇಲ್ಲಿ ನೋಡಿ. ಇಲ್ಲಿ ಎಲ್ಲಿ ನೋಡ್ರ ದನಗಳೇ ಎಷ್ಟೊಂದು ದನಗಳು ಸಿದ್ಧಗಂಗಾ ಜಾತ್ರೆಯಲ್ಲಿ ಬಂದಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಎಷ್ಟು ದನಗಳು ಅಯ್ಯೋ ಇಂಥ ಅಲಂಕಾರಗಳನ್ನೆಲ್ಲ ಮಾಡಿದ್ದಾರೆ. ಶಾಮಿಯಾನ್ಗಳನ್ನೆಲ್ಲ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಎಷ್ಟು ಜಾಗರೂಕತೆಯಿಂದ ಸಾಕಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಇದರಿಂದನೇ ಗೊತ್ತಾಗ್ತಾ ಇದೆ ನೋಡಿ. ಇಲ್ಲಿ ಇನ್ನು ಅಲ್ಲಿ ಹಾಕಿಲ್ವಂತೆ. 1.95 ಹೇಳ್ತಾ ಇದ್ದಾರೆ ನೋಡಿ. 1.95 ಹೇಳ್ತಾ ಇದ್ದಾರೆ ಈ ರಾಸುಗಳಿಗೆ.
ಸಿದ್ಧಗಂಗದ ಮಠದ ಕಡೆಯಿಂದ ದನಗಳಿಗೆಲ್ಲ ನೀರಿನ ವ್ಯವಸ್ಥೆ, ಬೂಸದ ವ್ಯವಸ್ಥೆ, ಅವರವರು ಕೆಲವರೆಲ್ಲ ಮೇವುಗಳನ್ನೆಲ್ಲ ತಂದಿರ್ತಾರೆ. ಇನ್ನು ನೀರಿನ ವ್ಯವಸ್ಥೆ ಎಲ್ಲದೂ ಸಹ ಮಠದ ಕಡೆಯಿಂದ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದೀವಿ ನಾವು. ನೋಡಿ ಈ ಕಡೆ ಇನ್ನೊಂದು ಭಾಗದಲ್ಲಿ ಇಲ್ಲಿ ಇನ್ನೂ ಕಣ್ಣಾಯಿಸಿದಷ್ಟು ದನಗಳನ್ನ ಕಟ್ಟಿರ್ತಕ್ಕಂಥದ್ದು ನೋಡ್ತಾ ಇದೀವಿ. ಸೊ ಇವ್ರನ್ನ ಅಷ್ಟು ದನಗಳು ಇಲ್ಲಿ ಬಂದಿರತಕ್ಕಂಥದ್ದು ಕಣ್ಣಾರೆ ಬಂದು ನೋಡಿ ಒಂದ್ಸಲಿ ಬಹಳ ಅಚ್ಚರಿ ಆಗುತ್ತೆ. ನಮ್ಮಲ್ಲಿ ಇನ್ನೂ ಇಷ್ಟೊಂದು ರಾಸುಗಳನ್ನ ಕಟ್ತಾರ, ಎಷ್ಟೊಂದು ದನಗಳನ್ನ ಕಟ್ತಾರ ಅನ್ನೋದೇ ನಮ್ಗೆ ಆಶ್ಚರ್ಯವಾಗುವಂಥದ್ದು ವಿಚಾರ. ಹೌದು, ಹಳ್ಳಿಗಳ ಸೈಡು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ರಾಸುಗಳು ಇನ್ನೂ ಮಹತ್ವ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಮಗೆ. ಬನ್ನಿ ನೋಡಿ ಒಂದ್ಸಲಿ ಜಾತ್ರೆಯನ್ನ ನೋಡಿ. 170 270 ಎಷ್ಟಲ್ಲಿದ್ದಾವೆ? 4 ಅಲ್ಲಿದ್ದಾವೆ. 270 ಲಕ್ಷ ಹೇಳ್ತಾ ಇದ್ದಾರೆ ನೋಡಿ. ತುಂಬಾ ಚೆನ್ನಾಗಿದ್ದಾವೆ. ಒಂದ್ಸಲಿ ಬಂದು ನೋಡಿ. ನೋಡಿ ಆ ಕಡೆವು ಅಲ್ಲಿ ಮಾಡಿಲ್ಲ ಏನ್ ರೇಟ್ ಅವು? 145 ಹೇಳ್ತಾ ಇದಾರೆ. ಇವನ್ನ ಎರಡು ಚಿಲ್ಲರೆ ಹೇಳ್ತಾ ಇದಾರೆ ನೋಡಿ. ಈ ರೀತಿ ಇರ್ತಕ್ಕಂಥ ರಾಸುಗಳು ಇಲ್ಲೆಲ್ಲ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಒಂದ್ಸಲಿ ಭೇಟಿ ಕೊಡಿ ನೋಡಿ. ಈ ರೀತಿ ಇರ್ತಕ್ಕಂಥ ಹಸುಗಳೆಲ್ಲ ಇರ್ತಕ್ಕಂಥದ್ದು, ಅವುಗಳ ರೇಟ್ಗಳನ್ನು ಒಂದ್ಸಲಿ ತಿಳ್ಕೊಳ್ಳೋಣ, ನೋಡೋಣ. ಅವರನ್ನು ವಿಚಾರಿಸ್ತೀನಿ ಯಾವ್ಯಾವ ರೇಟರ್ಗಳು ಹೆಂಗಿದಾವೆ ಅಂತ. ನೋಡಿ ವ್ಯಾಪಾರ ಆಗಿದಾವಂತೆ 2,30,000 1,30 ಲಕ್ಷಕ್ಕೆ ವ್ಯಾಪಾರ ಆಗೋಗಿದಾವಂತೆ. ಅವ್ರು ಹೊಡ್ಕೊಂಡು ಹೋಗೋದು ಒಂದೇ ಒಂದು ಬಾಕಿ ಅಷ್ಟೇ. ಈ ಕಡೆವು 180 ಹೇಳ್ತಾ ಇದಾರೆ, ಕಾಯ್ತಾ ಇದಾರೆ. ಹೆಂಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆಯಾ? ಜನಗಳು ಬರ್ತಾ ಇದಾರ? ಇನ್ನು ನಾಳೆಯಿಂದ ಮತ್ತೆ ಸೋಮವಾರದಿಂದ ಜಾಸ್ತಿ ವ್ಯಾಪಾರಗಳು ಆಗ್ತವೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಅವು ಮಣ್ಕ ಸಣ್ಣವು 1.5 ನೋಡಿ. ಸಣ್ಣವು ತಗೊಂಡೋಗಿ ನೀವು ಹೆಂಗ್ ಬೇಕಾದ್ರೆ ಹಂಗೆ ಪಳಗಿಸ್ಬೋದು. ಬೇಸಾಯಕ್ಕೆ ಆಗ್ಬೋದು, ಮತ್ತೊಂದು ಎಲ್ಲ ಬೇಸಾಯಕ್ಕೆ ಬರ್ತಾವ ಇವು. ಎಲ್ಲ ಬೇಸಾಯ ಮಾಡಿದಾವೆ. ಅವೆಲ್ಲ ತಗೊಂಡೋಗಿ ನೀವು ಸಣ್ಣವೆಲ್ಲ ಚೆನ್ನಾಗಿ ಕಳಗಿಸ್ಬೇಕು ಬೇಸಾಯಗಳನ್ನ ನೋಡಿ. ಈ ರೀತಿ ಇರತಕ್ಕಂಥ ಎಲ್ಲ ಹಸುಗಳು ಸಹ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ ನೋಡಿ. ನೀವು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇನ್ನು ಈಗ ನೀವು ಹೆಂಗ್ ಹೇಳಿದ್ರೆ ಹಂಗೆ ಮಾತು ಕೇಳ್ತವೆ ನೋಡಿ. ಇವು ಅಷ್ಟೇ ಚೆನ್ನಾಗಿ ಬೇಸಾಯಕ್ಕೆ ನೀವಾಗ ರೂಢಿ ಮಾಡ್ಕೊಳ್ಬೋದು ನೋಡಿ. ನನ್ನೇ ಹೊಡ್ಕೊಂಡು ಹೋಗು ಅಂತ ಬರ್ತಾ ಇದ್ದಾವೆ. ಇಲ್ಲಪ್ಪ ಅಂತ ಹೇಳ್ತಾ ಇದ್ದೀನಿ. ಬೇಡ ಯಾಕೆ 2.5 ಲಕ್ಷ ಹೇಳ್ತಾರೆ ನೋಡಿ. ಇವು ಎಷ್ಟು ವರ್ಷದವು? 3 ವರ್ಷದವಂತೆ. ಅಲ್ಲಿಕ್ಕೆವಾ? ಇನ್ನು ಅಲ್ಲಿಕ್ಕಿಲ್ಲ. 2.5 ಲಕ್ಷ ಒಳ್ಳೆ ರೇಟ್ ಹೇಳ್ತಾ ಇದ್ದಾರೆ ನೋಡಿ. ನೋಡಿ ಈ ರೀತಿ ಇರ್ತಕ್ಕಂಥ ದೊಡ್ಡವು ಚಿಕ್ಕವು ಎಲ್ಲ ತರದ ಹಸುಗಳು ಸಹ ಇಲ್ಲಿ ಸಿಗುವಂತಹದ್ದು. ನೀವು ಒಂದ್ಸಲಿ ಭೇಟಿ ಕೊಡಿ ನೋಡಿ. ಇಲ್ಲಿ ಅಯ್ಯೋ ಕಣ್ಣು ಆಯಿಸಿದಷ್ಟು ಸಹ ಏನಾಗಿದ್ದಾವೆ ಹಸುಗಳು, ರಾಶಿಗಳು ಕಾಣ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ ನೋಡಿ. ಇಲ್ಲಿ ನೋಡಿ ಇಷ್ಟೊಂದು ರಾಶಿ ಹಸುಗಳೆಲ್ಲವೂ ಸಹ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ನೋಡಿ. ಇಲ್ಲಿ ಇದು ಸಿದ್ಧಗಂಗಾ ಮಹಾಜಾತ್ರೆ. ಇದು ನಮ್ಮ ಸುತ್ತಮುತ್ತಲು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚಿನದಾಗಿ ನಡೆಯುವಂಥ, ಅತಿ ವಿಜೃಂಭಣೆಯಿಂದ ಇಷ್ಟೊಂದು ದೊಡ್ಡ ಜಾತ್ರೆ ನಡೆಯುವಂಥದ್ದು ನಮ್ಮ ಭಾಗದಲ್ಲಿ ಈ ರೀತಿಯಾಗಿ ನಡೀತಾ ಇದೆ ನೋಡಿ. ಒಂಟಿ ಒಂದು ವ್ಯಾಪಾರ ಆಗ್ತಾ ಇದೆ ಅಂತೆ. 55,000ಕ್ಕೆ ವ್ಯಾಪಾರ ಆಗ್ತಾ ಇದೆ. ಅವರು ಕೈಯಲ್ಲಿ ದುಡ್ಡು ಹಿಡ್ಕೊಂಡು ಕುಂತಿದ್ದಾರೆ, ಸ್ವಲ್ಪ ಬಾರ್ಗಿನ್ ಮಾಡ್ತಾ ಇದ್ದಾರೆ. ಸೊ ನೋಡಿ ವ್ಯಾಪಾರ ಹಿಂಗೆ ಕುದುರಿಸ್ತಾ ಇದ್ದಾರೆ ಇಲ್ಲೆಲ್ಲ. ಹಾ ನೋಡಿ ಅವು 165 ಅಂತೆ ನೋಡಿ. ಇವು ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಹೆಂಗೆ ಅವುಗಳ ಕಣ್ಣಾಗಿರ್ಬೋದು, ಅವುಗಳ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ಅಂತ ನಮಗೆ ಭಯ ಆಗುತ್ತೆ ಹತ್ರಕ್ಕೆ ಹೋಗಕ್ಕೆ. ಹಂಗೆ ಸಾಕಿದೆ. ಎಷ್ಟು ವರ್ಷ ಯಜಮಾನ್ರಿ ಇವಕ್ಕೆ? 4 ವರ್ಷನಾ ನೋಡಿ. 4 ವರ್ಷ ಅಂತೆ. ಒಂದು 65 ಮಾಡ್ತಾ ಇರ್ತಕ್ಕಂಥದ್ದು ನೋಡಿ. ಇಲ್ಲಿ 1,35,000 ಹೇಳ್ತಾರೆ. ಎಷ್ಟು ವರ್ಷ ಆಗಿದಾವೆ? 1.5 ವರ್ಷ. ಇನ್ನೂ ಅಲ್ಲಿಕ್ಕಿಲ್ಲ. 1.5 ವರ್ಷ ಅಂತೆ ನೋಡಿ. ನೀವು ತಗೊಂಡೋಗಿ ಬೇಸಾಯ ಮಾಡ್ಬೋದಾ? ಬೇಸಾಯ ಮಾಡಿದ್ದಾರೆ ಆಲ್ರೆಡಿ ನೋಡಿ. ಪಳಗಿಸಿರ್ತಕ್ಕಂಥವೇ. ಬೇಕಾದ್ರೆ ಬಂದು ಒಂದ್ಸಲಿ ನೋಡಿ. ಇಷ್ಟಾದ್ರೆ ತಗೊಳ್ಳಿ. ನಿಮಗೆ ಒಂದಕ್ಕೆ ಆಗಂಗಿದ್ರೆ ಮಾತ್ರ ಏನು ಮಾಡ್ಬೋದು, ತಗೊಳ್ಬೋದು ಅಷ್ಟೇ. ಇಲ್ಲೇನು ಸಾಕಷ್ಟು ಕಣ್ಣಿಗೆ ಒಂದಕ್ಕಿಂತ ಒಂದು ಚೆನ್ನಾಗಿರ್ತಕ್ಕಂಥ ರಾಸುಗಳು ಇರ್ತವೆ. ಸೊ ನಿಮಗೆ ಬೇಕಾದಷ್ಟು ನಿಮ್ಮ ರೇಟಿಗೆ ತಕ್ಕಂತೆ ಒಂದಕ್ಕೆ ಆಗಂತವು ಏನು ಮಾಡಿ ತಗೊಳ್ಬೋದು ನೋಡಿ. ಈ ರೀತಿ ಚಿಕ್ಕವು ದೊಡ್ಡವು ಎಲ್ಲ ಥರದವು ಸಹ ಇಲ್ಲಿ ರಾಸುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ ನೋಡಿ. ಇಲ್ಲಿ 60, 65, 90, 85, 1.25. ಸೊ ಈ ರೀತಿ ಇರ್ತಕ್ಕಂಥ ಬೇರೆ ಬೇರೆ ಎಲ್ಲ ಪ್ರೈಸ್ಗಳನ್ನು ಸಹ ಇಲ್ಲಿ ಇರ್ತಕ್ಕಂಥ ನೋಡ್ತಾ ಇದೆ ನೋಡಿ. ಇಲ್ಲಿ ಹೆಂಗ್ ನೋಡ್ತಾ ಇರ್ತದೆ. ಓಹೋ ನೋಡಿ ಸಾಕಷ್ಟು ರಾಸುಗಳು ಬಂದಿದ್ದಾವೆ ನೋಡಿ. ಯಾವ ರೀತಿ ಪ್ರಕಾರವಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದಕ್ಕಂಥದ್ದು ಸಿದ್ಧಗಂಗಾ ಜಾತ್ರೆನಲ್ಲಿ ಇದು ನೋಡೋದಕ್ಕೆ ಮಾತ್ರ ಸಾಧ್ಯ, ಬೇರೆ ಎಲ್ಲೂ ಸಾಧ್ಯ ಇಲ್ಲ. ಅದರದ್ದೇ ಇರ್ತಕ್ಕಂಥ ರೇಟ್ಗಳನ್ನೆಲ್ಲ ಅವ್ರು ಹೇಳ್ತಾ ಇದ್ದಾರೆ. ಸೊ ನೀವು ಸಹ ಬೇಕಾದ್ರೆ ಬಂದು ಏನು ಮಾಡ್ಬೋದು, ತಗೊಂಡು ಹೋಗ್ಬೋದು ನೋಡಿ. ಇಲ್ಲಿ ಜೊತೆ 50,000 ಹೇಳ್ತಾ ಇದ್ದಾರೆ ಈ ಹಸುಗಳನ್ನ. ಸೊ ಗಿರ್ತಳಿಯ ಒಂದಿಷ್ಟು ಹಸುಗಳು ಸಹ ಬಂದಿದ್ದಾವೆ ನೋಡ್ತಾ ಇರ್ಬೋದು ಇಲ್ಲಿ.
ಸೊ ಈ ಒಂದೊಂದು 50,000 ಹೇಳ್ತಾ ಇರ್ತಕ್ಕಂಥದ್ದು ನೋಡಿ. ಇಲ್ಲಿ ಜೊತೆ 50,000 ಹೇಳ್ತಾ ಇದ್ದಾರೆ. ಈ ರೀತಿ ಇರ್ತಕ್ಕಂಥ ನಾಟಿ ತಳಿ, ಹಳ್ಳಿ ಕಾರ್ ತಳಿ ಎಲ್ಲವೂ ಸಹ ಇಲ್ಲಿ ಬಂದಿರತಕ್ಕಂಥದ್ದು ನೋಡ್ತಾ ಇದೀವಿ ನಾವು. ಸಾಕಷ್ಟು ಎಲ್ಲ ಥರದ ಒಂದಿಷ್ಟು ಹಸುಗಳು ಸಹ, ಇದು ದನಗಳ ಜಾತ್ರೆ ಜೊತೆಗೆ ಜನಗಳ ಜಾತ್ರೆ ಎಲ್ಲದೂ ಸಹ ಆಗಿರುತ್ತೆ. ಸೊ ಅದರಿಂದ ಒಂದ್ಸಲಿ ಬಂದು ಭೇಟಿ ಕೊಡಿ. 140 ಹೇಳ್ತಾ ಇದೆ ನೋಡಿ. ಎಲ್ಲ ನಾಟಿ ಬೇಸಾಯ ಮಾಡಿದವ, ಬೇಸಾಯ ಮಾಡಿರವು ನೋಡಿ. ಎರಡಲ್ಲಿ ಇರ್ತಕ್ಕಂಥ ಒಂದು ರಾಸುಗಳು 140 ಹೇಳ್ತಾ ಇರ್ತಕ್ಕಂಥ ನೋಡಿ. ಬೇಕಾದರೂ ಬಂದೇನು ಮಾಡಿ ಒಂದ್ಸಲಿ ಚೆಕ್ ಮಾಡ್ಬೋದು ನೋಡಿ. ಇದು ಓರಿ ಎಷ್ಟು ಹೇಳ್ತೀರಾ ಓರಿ? 195, ಬರೀ 95 ಒಂದು ಸಿಂಗಲ್ ನೋಡಿ. ಸಿಂಗಲ್ 195 ಓರಿ ನೋಡಿ. ಯಾರನ್ನ ಬೀಜಕ್ಕೆ ಬೇಕಾದಂಥವ್ರು ಯಾರನ್ನ ತಗೊಂಡೋಗ್ಬೋದು. ಇದು ಓರಿನಾ? ಇಲ್ಲ, ಇದು ಒಂಟಿ. ಆಯ್ತು ನೋಡಿ. ಈ ರೀತಿ ಇರ್ತಕ್ಕಂತಹ ಸಾಕಷ್ಟು ರಾಸುಗಳೆಲ್ಲ ಇರ್ತಕ್ಕಂಥದ್ದು. ಏನ್ ರೇಟ್ ಹೇಳ್ತೀರಾ ಯಜಮಾನ್ರೆ? 80,000 ಸಿಂಗಲ್ಲ? ಜೊತೆ 80,000. ಬೇಸಾಯ ಮಾಡಿದವ? ನೋಡಿ, ಬೇಸಾಯ ಮಾಡಿದವ, ಅಲ್ಲಿ ಪಳಗಿದವೆ. ನಿಮ್ಗೆ ಬೇಸಾಯಕ್ಕೆ ಬೇಕಾದಂಥವ್ರು ಬೇಕಾದ್ರೆ ಬಂದು ಏನು ಮಾಡ್ಬೋದು, ತಗೊಂಡೋಗ್ಬೋದು ನೋಡಿ. ಈ ರೀತಿ ಇರ್ತಕ್ಕಂಥದ್ದು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಚೆನ್ನಾಗಿದ್ದಾವೆ ನೋಡಿ.